ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮನಿ ಸೇವಿಂಗ್ ಟಿಪ್ಸ್, ಸೂಪರ್ ಡೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ಹೇಗೂ ಬಸವ ಜಯಂತಿ ಹತ್ತಿರ ಬರ್ತಾ ಇದೆ, ಎಲ್ಲರೂ ಕೂಡ ಒಂದು ಚಿನ್ನವನ್ನು ತಗೊಬೇಕು ಅಂತ ಅಂತಿದ್ದಾರೆ. ಸೊ ನಾನಿವಾಗ ಹೇಳುವಂತಹ ಟಿಪ್ಸ್ನಲ್ಲಿ ಇಮಿಡಿಯೇಟ್ ಚಿನ್ನನ ನಾವು ತಗೊಳ್ಳೋದಕ್ಕೆ ಆಗಲ್ಲ. ಆದರೆ ಮುಂದಿನ ವರ್ಷ ಬಸವ ಜಯಂತಿ ಅಷ್ಟರಲ್ಲಂತೂ ನೀವು ಖಂಡಿತವಾಗೂ ನೀವು ಚಿನ್ನನ ತಗೋಬೋದು. ಇಲ್ಲ ಮಿಡಲಲ್ಲೇ ತಗೋತೀನಿ ಅಂದರೂ ಕೂಡ ನೀವು ತಗೋಬೋದು. ಸೊ ಬನ್ನಿ ಯಾವ ಟಿಪ್ಸ್ ಅದು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಪ್ಲಸ್ ಇನ್ನೊಂದು 40 ವೀಕ್ಸ್ 500 ಚಾಲೆಂಜ್ ಇನ್ನೂ ಯಾರಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋವಂಥವ್ರು ಕಮೆಂಟ್ ಮಾಡಿ ಹೇಳಿ, ನಾನು ಮಾಡ್ತೀನಿ ಅಂತ. ಸೊ ನಿಮ್ಮನ್ನ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋತೀನಿ. ಹಾಗೆ ಒಂದು ಗಿವ್ ಅವೇ ಕಾಂಟೆಸ್ಟ್ ಕೂಡ ಇರುತ್ತೆ. ಸೊ ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಬನ್ನಿ ಈ ಒಂದು ಟಿಪ್ಸು ಹೇಗೆ ಏನು ಅಂತ ತೋರಿಸ್ತೀನಿ. ಇದು ಬಂದು 200 ರುಪೀಸ್, ಇಲ್ಲೇ ನೋಡ್ತಾ ಇದ್ದೀರಾ 200 ರುಪೀಸ್ ಇರುತ್ತಿಲ್ಲಿ. ಸೊ ಇದೇನಂತ ಅಂದರೆ, ಒಂದು ತಿಂಗಳಲ್ಲಿ 4 ವಾರ ಇರುತ್ತಲ್ವಾ. ಫಸ್ಟ್ ವೀಕು, ಹಾಗೆ ಇದು ಸೆಕೆಂಡ್ ವೀಕು, ಹಾಗೆ ಇದು ಥರ್ಡ್ ವೀಕು. ಓಕೆನಾ. ಇದರಲ್ಲಿ ಬರೋದು ಬೇರೆ ಯಾವ ನೋಟು ಅಲ್ಲ, ಬರೀ 200 ರುಪೀಸ್ ನೋಟು ಮಾತ್ರ ಬರುತ್ತೆ. ಸೊ ಈ ಒಂದು 200 ನೋಟನ್ನು ಮಾತ್ರ ನಾವು ಇಲ್ಲಿ ಡೆಪಾಸಿಟ್ ಮಾಡ್ತಾ ಬರಬೇಕು. ಸೊ ಡೆಪಾಸಿಟ್ ಅಂತ ಅಂದರೆ ನಮ್ಮ ಒಂದು ಅಕೌಂಟಲ್ಲಿ, ಲೇಡೀಸ್ ಅಕೌಂಟಲ್ಲೇ ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡ್ತಾ ಹೋಗಬೇಕು. ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಒಂದು ವಾರದಲ್ಲಿ ನಾವು ಮ್ಯಾಕ್ಸಿಮಮ್ ಅಂತ ಅಂದ್ರೂ ಕೂಡ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ನಾವು ಸೇರಿಸ್ತಾ ಹೋಗಲೇಬೇಕು ಅಲ್ವಾ. ಸೊ ಡೈಲಿ 200 ಆಗ್ತಾ ಹೋಗ್ತೀನಿ ಅಂತ ಅಂದರೆ ಫಸ್ಟ್ ವೀಕಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಫಸ್ಟ್ ವೀಕಲ್ಲಿ ಡೈಲಿ 200ನ ನಾನು ಆಗ್ತಾ ಹೋಗ್ತೀನಿ ರೆಗ್ಯುಲರಾಗಿ ಅಂತ ಹೇಳ್ತೀನಿ. ಈಗ ವಾರದ ಎಲ್ಲ ದಿನಗಳು ಕೂಡ 200 ರೂಪಾಯಿಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ಓಕೆ. ಇನ್ನು ನೆಕ್ಸ್ಟ್ ವೀಕು ನನಗೆಲ್ಲ ದಿನ ನನಗೆ 200 ರುಪೀಸ್ ಹಾಕೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ವಾರದ ಮೊದಲನೇದರಲ್ಲೇ ನಾನು 400 ಹಾಕೋತೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಅಮೌಂಟ್ ಇಲ್ಲ. ಮತ್ತೆ 200ನ ನಾನು ಡೆಪಾಸಿಟ್ ಮಾಡ್ತೀನಿ, ಮತ್ತೆ 200 ಡೆಪಾಸಿಟ್ ಮಾಡ್ತೀನಿ, ಮತ್ತೆ ಇಲ್ಲ, ಮತ್ತೆ ಇಲ್ಲ. ಓಕೆ. ಇನ್ನು ನೆಕ್ಸ್ಟ್ ಏನಿದ್ರು ನಾನು ಯಾವ ದಿನ ಹಾಕಬೇಕು, ಲಾಸ್ಟ್ ಸ್ಯಾಟರ್ಡೆ ಹಾಕಬೇಕು. ಲಾಸ್ಟ್ ಸ್ಯಾಟರ್ಡೆ ಬಂದು ನಾನು ಈ 2 ದಿನದ್ದು ಸೇರಿ, ಇವತ್ತಿನದ್ದು ಸೇರಿ 600 ರೂಪಾಯಿನ ಹಾಕಬೇಕು. ಸೊ ಪರ್ ಡೇ 200 ಅಂತ ಫಿಕ್ಸ್ ಆಗಿಬಿಡ್ಬೇಕು ನೀವು. ಓಕೆನಾ. ಅದೇ ರೀತಿ ನೆಕ್ಸ್ಟು 200 ಹಾಕ್ತೀನಿ. ಇನ್ನು ನೆಕ್ಸ್ಟು ಇರೋದಿಲ್ಲ. ನೆಕ್ಸ್ಟ್ 600 ಇರುತ್ತೆ. ಓಕೆನಾ. 600. ಇನ್ನು ನೆಕ್ಸ್ಟು ಇದು ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ಯಾವ ವಾರ ಬರುತ್ತೆ ಆವಾಗ ಮತ್ತೆ 600 ಬರುತ್ತೆ. ಸೊ ಈ ರೀತಿಯಾಗಿ ಸೇವ್ ಮಾಡ್ತಾ ಹೋಯಿತು ಅಂತ ಅಂದರೆ ನಮಗೆ ಟೋಟಲ್ ಅಮೌಂಟ್ ಮಂತ್ಲಿ ಎಷ್ಟು ಆಗುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ದಿನವೂ ಕೂಡ ಆಗೋದಿಲ್ಲ ಅಂತ ಅನ್ನುವಂಥವ್ರು ಈ ಥರ ಆಲ್ಟರ್ನೇಟ್ ಡೇಸಲ್ಲಿ ಕೂಡ ನೀವು ಮಾಡ್ತಾ ಬರ್ಬೋದು. ವಾರಕ್ಕೆ 1200 ರೂಪಾಯಿ ಆಗುತ್ತೆ. ಓಕೆನಾ. ವಾರಕ್ಕೆ 1200 ಅಂದರೆ 1200 ಇಂಟು 4 ವಾರ ಎಷ್ಟಾಯಿತು? ಸೊ 1200 ಇಂಟು 4 ವಾರ 4800. 4800 ತಿಂಗಳಿಗೆ ನೀವು 4800 ನೀವು ತಿಂಗಳಿಗೆ ಉಳಿಸೋ ಹಾಗಿದ್ರೆ, ಅದೇ 4800 ಇಂಟು 12 ಮಾಡಿ. ಅಲ್ಲಿಗೆ ನಾವು 57,600 ರೂಪಾಯಿ ಟೋಟಲ್ ಸೇವಿಂಗ್ಸ್ ಆಗುತ್ತೆ. ಸೊ ಟೋಟಲಿ ನೀವು 57,600 ರೂಪಾಯಿ ಬರೀ 200 ರೂಪಾಯಲ್ಲಿ ಸೇವ್ ಮಾಡ್ಬೋದು. ಬರೀ 200 ರೂಪಾಯಿಂದ ನೀವು 57,600 ರೂಪಾಯಿನ ಸೇವ್ ಮಾಡ್ಬೋದು. ಸೊ ಇವತ್ತಿನಿಂದನೇ ಈ 200 ರೂಪಾಯಿ ಸೇವಿಂಗ್ಸ್ನ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಜಾದು ಅಂತಲೇ ಅನ್ಬೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ. ಸೊ ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ.